ನಮಸ್ಕಾರ ಸ್ನೇಹಿತರೆ, ನಿಮ್ಮ ಪ್ರೀತಿಯ ಎಲ್ ರಾಮನಾಯಕ್ ಮಲ್ಟಿಟೆಕ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ. ಇಂದಿನ ವಿಷಯ ಅನುಕರಣೆ, ಇಮಿಟೇಷನ್. ಏನಿದು ಅನುಕರಣೆ? ಇದರ ಅನುಕೂಲತೆಗಳು ಏನು, ಅನಾನುಕೂಲತೆಗಳು ಏನು? ಮನುಷ್ಯ ಜೀವಿ ಹುಟ್ಟಿನಿಂದ ಸಾಯುವವರೆಗೂ ಪ್ರತಿಯೊಂದು ಅನುಕರಿಸುವಂತ ವಿಧಾನಗಳು ಇದ್ದೇ ಇದೆ ಸ್ನೇಹಿತರೆ. ಸೊ ಹಾಗಾಗಿ ಅನುಕರಣೆ ಅಂದ್ರೆ ಏನು? ಇತರರನ್ನು ನೋಡಿ ಅವರ ನಡವಳಿಕೆ, ಸಂಸ್ಕೃತಿ, ವಸ್ತ್ರ, ಮಾತು ಅಥವಾ ಅವರ ಜೀವನ ಶೈಲಿಯನ್ನು ನಾವು ಅನುಕರಿಸೋದು. ಇದು ನಾವು ಚಿಕ್ಕ ಮಕ್ಕಳಲ್ಲಿ ಹೆಚ್ಚಾಗಿ ನಾವು ಕಾಣಬಹುದು. ಶಿಕ್ಷಕರ ಒಂದು ಪಾಠವನ್ನು ಮಕ್ಕಳು ಅನುಕರಿಸುತ್ತಾರೆ, ತಾಯಿಯ ಗುಣವನ್ನು ಮಗಳು ಅನುಕರಿಸ್ತಾಳೆ, ತಂದೆಯ ಗುಣವನ್ನು ಮಗನು ಅನುಸರಿಸ್ತಾನೆ. ಸೊ ಹಾಗಾದ್ರೆ ನಾವು ವಯಸ್ಕರಾದವರು ಕೂಡ ನಮ್ಮ ಜೀವನದಲ್ಲಿ ಬಹಳಷ್ಟು ಅನುಕರಣೆಯಿಂದ ನಾವು ಬದುಕನ್ನು ಕಟ್ಕೊಳ್ಬೇಕಾದ ಸಂದರ್ಭದಲ್ಲಿ ಇದೆ ಸ್ನೇಹಿತರೆ. ಸೊ ಈ ಅನುಕರಣೆಗಳು ಯಾವ ರೀತಿ ಆಗುತ್ತೆ, ಇದರ ಗುಣಗಳು ಏನು, ಅನುಕೂಲತೆಗಳು ಏನು ಅಂತ ನೋಡೋದಾದ್ರೆ, ಅನುಕರಣೆ ನಮ್ಮ ಜೀವನದಲ್ಲಿ ಶಿಕ್ಷಣ ಮತ್ತು ಕಲಿಕೆಗೆ ಪ್ರೇರಣೆ ಕೊಡುತ್ತೆ. ಹೌದು ಸ್ನೇಹಿತರೆ, ಮಕ್ಕಳಿಗೆ ಒಬ್ಬ ಗುರು, ಮೊದಲನೇ ಗುರು ಯಾರಪ್ಪ ಅಂದ್ರೆ ತಾಯಿ. ತಾಯಿಯಿಂದ ಮಗು ಪರಿಸರಕ್ಕೆ ಬಂದ ಮೇಲೆ ಅಮ್ಮ ಅನ್ನೋ ಒಂದು ಪದನ ಕಲಿತದೆ. ಸೊ ಅದು ಕೂಡ ಅಮ್ಮ ಅಂತ ಹೇಳಿ ತಾಯಿ ಅನುಕರಿಸೋದ್ರ ಮೂಲಕ ಆ ಮಗುವಿಗೆ ಕಲಿಕೆಯಲ್ಲಿ ತಲ್ಲೀನಗೊಳಿಸ್ತಾರೆ. ಜೊತೆಗೆ ಶಿಕ್ಷಕರ ಪಾಠವನ್ನು ಮಕ್ಕಳು ಕೂಡ ತರಗತಿಯಲ್ಲಿ ಅನುಕರಿಸುತ್ತಾರೆ. ಆಮೇಲೆ ಅವರ ವೇಷಭೂಷಣ, ಅವರ ಆಚಾರ ವಿಚಾರಗಳನ್ನು ಕೂಡ ಅವರು ಅನುಕರಿಸ್ತಾರೆ. ಸೊ ಹಾಗಾಗಿ ಅವರ ಒಂದು ಶಿಕ್ಷಣದ ವೇಗ, ಕಲಿಕೆ ಈ ಅನುಕರಣೆಯಿಂದ ಪ್ರಾರಂಭ ಆಗುತ್ತೆ ಸ್ನೇಹಿತರೆ. ಮತ್ತೊಂದು ಗುಣಗಳನ್ನು ನೋಡೋದಾದ್ರೆ ವ್ಯಕ್ತಿತ್ವ ವಿಕಸನ. ಹೌದು, ಒಬ್ಬ ವ್ಯಕ್ತಿಯ ಒಂದು ವ್ಯಕ್ತಿತ್ವ ಅವನ ಒಂದು ಜೀವನದಲ್ಲಿ ಹಾಸುಹೊಕ್ಕಿದೆ ಸ್ನೇಹಿತರೆ. ಯಾಕಂದ್ರೆ ಆ ಪ್ರತಿಯೊಂದು ಬದುಕಿನ ಒಂದು ಅವಾಂತರಗಳಾಗ್ಲಿ ಅಥವಾ ಏನೋ ಒಂದು ಉತ್ತಮ ಗುಣಗಳಾಗ್ಲಿ, ಒಬ್ಬ ವ್ಯಕ್ತಿಯ ಆದರ್ಶ ಗುಣಗಳಿಂದ ಅವನು ಪ್ರೇರಿತರಾಗಿ ಆ ಅನುಕರಣೆಯಿಂದ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ಮಾತ್ರ ಅವನು ಏನಾಗ್ತಾನೆ, ಅವನ ವ್ಯಕ್ತಿತ್ವ ವಿಕಾಸನ ಅಭಿವೃದ್ಧಿ ಆಗಿದೆ. ಉತ್ತಮ ಗುಣಗಳ ಒಂದು ಸ್ವೀಕಾರನ ಕೂಡ ಅನುಕರಣೆಯಿಂದ ನಾವು ಕಲಿಬಹುದು. ಹೇಗೆಪ್ಪ ಅಂತಂತೀರಾ, ಒಬ್ಬ ಮುನಿ ಇರ್ತಾನೆ, ಅವನಲ್ಲಿ ಒಂದು ಉತ್ತಮ ಸದ್ಗುಣಗಳು ಇರ್ತವೆ, ಅವನಲ್ಲಿ ಒಂದು ನೈತಿಕ ವಿಚಾರ ಇರ್ತವೆ. ಹಾಗಾಗಿ ಅದನ್ನು ಉತ್ತಮವಾದ ಕಡೆ ಅನುಸರಿಸೋದ್ರಿಂದ ಅವನಿಂದ ಉತ್ತಮ ಗುಣಗಳನ್ನು ಕೂಡ ಇವರು ದಾರಿ ಇರುತ್ತ ಅನುಕರಣೆ ಮಾಡ್ತಾರೆ. ಮತ್ತೊಂದು ಮುಖ್ಯ ಅನುಕೂಲತೆ ನೋಡೋದಾದ್ರೆ ಸೃಜನಶೀಲತೆ ಮತ್ತು ಅಭಿವೃದ್ಧಿ. ಹೌದು, ಹುಟ್ಟಿನಿಂದ ಒಬ್ಬ ವ್ಯಕ್ತಿಗೆ ತನ್ನ ಕಲಾಕಾರಿಕೆಯಲ್ಲಿ, ತನ್ನ ಜೀವನದಲ್ಲಿ ಒಂದು ಉತ್ತಮವಾದ ಸೃಜನಶೀಲತೆ ಮೈಗೂಡಿಸ್ಕೊಂಡು ಬಂದಿರ್ತಾರೆ. ಸೊ ಆ ಸೃಜನಶೀಲತೆಯಲ್ಲಿ ಅನುಕರಿಸೋದ್ರ ಮೂಲಕ ಒಂದು ಉತ್ತಮ ಗುಣವನ್ನು ಅಭಿವೃದ್ಧಿಪಡಿಸಿ ಸಮಾಜಕ್ಕೆ ಕಾಂಟ್ರಿಬ್ಯೂಷನ್ ಆಗಿ ತನ್ನ ಸೇವೆಯನ್ನು ಇಡಬಹುದು ಸ್ನೇಹಿತರೆ. ಸೊ ಮತ್ತೊಂದು ವಿಚಾರ ನೋಡೋದಾದ್ರೆ, ಈ ಅನುಕರಣೆಯಿಂದ ಸಮುದಾಯದ ರೂಢಿ ಸಂಪ್ರದಾಯಗಳು ಹಾಸುಹೊಕ್ಕಿದೆ ಸ್ನೇಹಿತರೆ. ಹೇಗಂತೀರಾ, ಒಂದು ಜಾತ್ರೆ ರಥ ಎಳಿತಾ ಇದ್ದೀವಿ, ರಥ ಎಳಿತೀವಿ ಅಂದ್ರೆ ಕೂಡ ನಮ್ಮ ಹಿರಿಯರು ಸಂಪ್ರದಾಯ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಹಿರಿಯರು ಅನುಸರಿಸ್ತಾರೆ ಮುಂದೆ. ಸೊ ಒಂದು ಜಾತ್ರೆಯಲ್ಲಿ ನಾವೆಲ್ಲರೂ ಸೇರಿ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿಕೊಂಡು ಈ ಸಾಮರಸ್ಯ, ಒಬ್ಬರ ಬಾಂಧವ್ಯನ ಬೆಸುಗೆಯನ್ನು ನಾವು ಬೆಸಿತಾ ಇದ್ದೇವೆ ಅಂದ್ರೆ ಅದು ಒಂದು ಅನುಕರಣೆಯಿಂದ ಬಂದದ್ದು. ಹಿರಿಯರು ಹಾಕೊಟ್ಟ ಒಂದು ಹಾದಿಯಲ್ಲಿ ನಾವು ಕೂಡ ಚಲಿಸ್ತಾ ಇದ್ದೇವೆ ಸ್ನೇಹಿತರೆ. ಇಷ್ಟೆಲ್ಲ ಒಂದು ಅನುಕರಣೆಗಳು ಇರಬೇಕಾದ್ರೆ ನಮ್ಮ ಬದುಕಿನಲ್ಲಿ ಇದರ ಅನಾನುಕೂಲತೆಗಳು ಏನಾದ್ರು ಇರಬಹುದಲ್ವಾ? ಅನುಕರಣೆ ಜೀವನದಲ್ಲಿ ಉತ್ತಮವೇ? ಅನುಕರಣೆಗಳು ಅನಾನುಕೂಲತೆಗಳು ಏನಿದಾವೆ ಅಂತ ಹೇಳಿ ನೋಡೋದಾದ್ರೆ, ನಮ್ಮ ವ್ಯಕ್ತಿತ್ವಕ್ಕೆ ಕುಂದು ತರುವಂತಹ ಕೆಲವೊಂದು ಘಟನೆಗಳು ಸೃಷ್ಟಿಯಾಗುತ್ತವೆ ಸ್ನೇಹಿತರೆ. ಹೇಗಂತೀರಾ, ಈಗೆಲ್ಲ ನಾವು ಜಾಗತಿಕ ಒಂದು ಬದುಕಿನಲ್ಲಿ ಈ ಒಂದು ಒತ್ತಡದ ನಡುವೆ ನಮ್ಮ ಅನುಕರಣೆ ಟಿವಿ ಮಾಧ್ಯಮದ ಮೂಲಕ, ಅವರ ವೇಷಭೂಷಣದ ಮೂಲಕ, ಅವರ ಮಾತಿನ ಶೈಲಿಯ ಮೂಲಕ, ಅವರ ಆಚಾರ ವಿಚಾರ ಸಂಪ್ರದಾಯದ ಮೂಲಕ ನಮ್ಮ ವ್ಯಕ್ತಿತ್ವಕ್ಕೆ ಕುಂದು ಬರುವಂತಹ ಕೆಲವೊಂದು ಘಟನೆಗಳು ನಾವು ಎದುರಿಸಬೇಕಂತ ಸಂದರ್ಭ ಇದೆ ಸ್ನೇಹಿತರೆ. ಹಾಗಾಗಿ ನಮ್ಮ ವ್ಯಕ್ತಿತ್ವವನ್ನು ಇದು ಹಾಳು ಮಾಡುವಂತ ಸಂದರ್ಭ ಅನುಕರಣೆಗಳು ದಿಂದ ಪ್ರಾರಂಭ ಆಗುತ್ತೆ. ಅದು ಉತ್ತಮ ಅನುಕರಣೆ ಇದ್ರೆ ಮಾತ್ರ ಹಾಳಾಗೋದಿಲ್ಲ. ಅದು ಕೆಟ್ಟದ್ದೋ ಒಳ್ಳೆಯದೋ ವಿಮರ್ಶಾತ್ಮಕ ಗುಣ ನಮ್ಮಿಂದ ಕಳೆದಾಗ ಮಾತ್ರ ಆ ಅನುಕರಣೆ ಒಂದು ಜೀವನದಿಗೆ ನಾವು ಸಾಕ್ಷಿ ಆಗ್ತೇವೆ. ಮತ್ತೊಂದು ಅನಾನುಕೂಲತೆ ನೋಡೋದಾದ್ರೆ ತನ್ನತನ ಕಳೆದುಕೊಳ್ಳೋದು ಅಂದ್ರೆ ಸ್ವಂತಿಕೆ. ಒಬ್ಬ ಸೈಂಟಿಸ್ಟ್ ತನ್ನ ಒಂದು ವಿಜ್ಞಾನದ ಅನ್ವೇಷಣೆಯಲ್ಲಿ ಹೊಸದಾದದ್ದನ್ನು ಸೃಷ್ಟಿಸಿ ಅದನ್ನು ತಾಳೆ ಮಾಡಿ ಪರೀಕ್ಷೆ ಮಾಡಿ ಆಮೇಲೆ ಕೊನೆಗೆ ಫಲಿತಾಂಶ ಬಂದದ್ದನ್ನು ಸಮಾಜಕ್ಕೆ ಹರಡ್ತಾನೆ ಅಲ್ವೇ? ಹಾಗೆ ನಾವು ಅನುಕರಣೆಯನ್ನು ಮಾಡುವಾಗ ಅದು ಒಳ್ಳೆಯದೋ ಅದು ಕೆಟ್ಟದ್ದೋ, ಅದು ಜೀವನಕ್ಕೆ ಅನುಕೂಲ ಇದೆಯೋ ಏನು ಸಮಾಜಕ್ಕೆ ಅನುಕೂಲ ಇದೆಯೋ ಅದನ್ನು ಯೋಚನೆ ಮಾಡಬೇಕು. ತನ್ನ ಸೃಜನಶೀಲತೆಯಲ್ಲಿ ಬಳಸಿದಾಗ ಮಾತ್ರ ಆ ಅನುಕರಣೆ ಉತ್ತಮ ಇತ್ತಂದ್ರೆ ಸಮಾಜವು ಕೂಡ ಉತ್ತಮ. ಅದು ತೊಂದರೆ ಇರುವಂತಂದ್ರೆ ಅದನ್ನು ಬಹಿಷ್ಕರಿಸಿ ಉತ್ತಮವಾದ ಸ್ವೀಕಾರ ಮಾಡುವಂತ ಮನೋಧರಣೆ ಬೆಳೆಸ್ಕೋಬೇಕು. ಮತ್ತೊಂದು ಅನಾನುಕೂಲತೆ ನೋಡೋದಾದ್ರೆ
ಅಪಾಯಕಾರಿ ಹವ್ಯಾಸ ಸೃಷ್ಟಿ ಮಾಡುವಂತ ಸ್ನೇಹಿತರೆ ಅನುಕರಣೆ ನೋಡ್ತೀವಿ ಟಿವಿಯಲ್ಲಿ. ಒಬ್ಬನ ಕೈಯಲ್ಲಿ ಬಾಟ್ಲಿ ಇಡ್ತಾನೆ, ಇನ್ನೊಬ್ಬನ ಕೈಯಲ್ಲಿ ಸಿಗರೆಟ್ ಇಡ್ತಾನೆ, ಇನ್ನು ಯಾವುದೋ ಒಂದು ವೇಷಭೂಷಣ ಹಾಕೊಂಡ್ ಬಂದಿರ್ತಾರೆ. ಅಂತದ್ದೆಲ್ಲ ನಾನಾಗಿದ್ರೆ ಹೇಗೆ ಅಂತ ಹೇಳಿ ಕಲ್ಪನಾ ಲೋಕಕ್ಕೆ ತೇಲ್ತಿದ್ವಿ ಸ್ನೇಹಿತರೆ. ನಾವು ಯಾರು ಮಾಡ್ತಾ ಇದ್ರೆ ನಾವು ಯಾಕೆ ಮಾಡಬಾರ್ದು ಅನ್ನೋ ಭಾವನೆ ಇಟ್ಕೊಂಡು ಇವತ್ತು ನಾವು ಸಮಾಜದಲ್ಲಿ ಬದುಕನ್ನು ಕಟ್ಕೊಂತಾ ಇದ್ವಿ. ಸೊ ಅದಕ್ಕೆ ನಾವು ಕಂಪ್ಯಾರಿಸನ್ ಮಾಡಬಾರ್ದು ಸ್ನೇಹಿತರೆ. ನಮಗೆ ನಮ್ಮ ಒಂದು ವ್ಯಾಪ್ತಿಗೆ ನಮಗೆ ಹೇಗಿದೆಯೋ ಹಾಗೆ ನಮ್ಮ ಮನಸ್ಥಿತಿ ಮತ್ತು ಸಮಾಜಕ್ಕೆ ಅನುಸರಣೆ ಹೊಂದಿ ಒಂದು ಸರಪಳಿಯನ್ನು ರಚನೆ ಮಾಡಬೇಕು ಸ್ನೇಹಿತರೆ. ಅದು ಉತ್ತಮ ಸರಪಳಿ ಇರುವುದು. ಹಾಗಾಗಿ ಈ ಕೆಲವೊಂದು ದುಶ್ಚಟಗಳು, ಹವ್ಯಾಸಗಳಿಂದ ನಾವು ಈ ಅನುಕರಣೆಯಿಂದ ಒಳಪಡುವಂತ ಸಂದರ್ಭಗಳು ಬರ್ತಾ ಇದ್ದಾರೆ. ಇನ್ನ ಅರ್ಥಹೀನ ಖರ್ಚುಗಳು ನೋಡ್ತಾ ಇದ್ರೆ ಸ್ನೇಹಿತರೆ. ಎಷ್ಟೋ ಜನ ಇವತ್ತಿನ ದಿನ ಐಷಾರಾಮಿ ಬದುಕನ್ನು ಕಟ್ಕೋಬೇಕಂತ ಹೇಳಿ ಬಹಳಷ್ಟು ಜನ ಕನಸಿದೆ. ಆ ಕನಸು ತಪ್ಪಲ್ಲ. ಹಾಗಾದ್ರೆ ಆ ಕನಸಿಗೆ ಸಾಕಾರಗೊಳಿಸುವಂತ ಕಾರ್ಯ ಕೆಲಸಗಳು ಏನಿದಾವೆ, ಅದು ನಮ್ಮಿಂದ ಸಾಧ್ಯವೇ, ಅದನ್ನೆಲ್ಲ ಯೋಚನೆ ಮಾಡ್ಬೇಕು ಸ್ನೇಹಿತರೆ. ಅದು ಇರ್ಲಾರ್ದೆ ನಾವು ಅನ್ಯಾವಶ್ಯಕವಾಗಿ ಕೆಲವೊಂದು ಖರ್ಚು ನಮ್ಮ ತಂದೆ ತಾಯಿಗಳಿಗೆ ಬರ್ಡನ್ ಮಾಡಿ ಎಷ್ಟೋ ಜನರು ನಾವು ಹೊರಗಡೆ ವಿದ್ಯಾಭ್ಯಾಸಗಳಂತಿರುವಂತ ವಿದ್ಯಾರ್ಥಿಗಳು ತಮ್ಮ ತನ ಕಳ್ಕೊಂಡು ತಮ್ಮ ಒಂದು ವ್ಯಕ್ತಿತ್ವವನ್ನು ಮಾಡಿ ಹೋಗುವಂತ ಸಂದರ್ಭಗಳು ಇವತ್ತಿನ ಸಮಾಜದಲ್ಲಿ ಕಾಣ್ತದೆ ಸ್ನೇಹಿತರೆ. ಮತ್ತೆ ಕೊನೆಯದಾಗಿ ಹೇಳೋದಾದ್ರೆ ಸಮೂಹ ಮಾಧ್ಯಮ ಅಂತ ಏನು ಈ ಟಿವಿ, ರೇಡಿಯೋ ಈಗಂತೂ ಕಡಿಮೆ ಆಗಿದೆ ಸ್ನೇಹಿತರೆ. ಟಿವಿ ಮಾಧ್ಯಮದಲ್ಲಿ ಬರುವಂತ ಕೆಲವೊಂದು ಜಾಹೀರಾತುಗಳು, ಅವರ ಕೆಲವೊಂದು ಧಾರಾವಾಹಿಗಳಂತೂ ನಿಜವಾಗ್ಲೂ ನಾನು ಹೇಳ್ಬಾರ್ದು. ಅವು ಎಷ್ಟೊಂದು ಪ್ರಭಾವಶಾಲಿ ಪರಿಣಾಮ ಬೀರ್ತಾ ಇದೆ ಸಮಾಜದಲ್ಲಿ ಅಂದ್ರೆ ಅದು ಹೇಳ್ತಿರೋದು. ಅದೇ ರೀತಿ ನಾನಾಗಿದ್ರೆ ಅಂತ ಹೇಳಿ ಒಂದು ಕನಸನ್ನು ಕಟ್ಕೊಂತಾರೆ ಸ್ನೇಹಿತರೆ. ಸೊ ಅದು ಒಳ್ಳೇದ ಕೆಟ್ಟದ್ದು, ಅದು ನಮ್ಮ ಸಮಾಜಕ್ಕೆ, ಆರೋಗ್ಯಕ್ಕೆ, ಸ್ವಾಸ್ಥ್ಯವೋ ಏನದು ಸರಿ ಇಲ್ವೋ, ವಿಮರ್ಶಾತ್ಮಕ ಗುಣಗಳು, ವೈಜ್ಞಾನಿಕ ಮನೋಭಾವನೆಗಳನ್ನು ಬೆಳೆಸುವಂದ್ರೆ ಮಾತ್ರ ಅನುಕರಣೆಗೆ ಉತ್ತಮ ಅನುಸರಣೆ ಬರುತ್ತೆ ಸ್ನೇಹಿತರೆ. ಅನುಕರಣೆ ನಮ್ಮ ಜೀವನದ ಅವಿಭಾಜ್ಯ ಅಂಗ, ಆದ್ರೆ ಅನುಕರಣೆ ನಮ್ಮ ಜೀವನ ಆಗಬಾರ್ದು ಅಂತ ಹೇಳ್ತಾ ಇವತ್ತಿನ ವಿಷಯ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಷಯಕ್ಕೆ ಸಿಗೋಣ. ದಯವಿಟ್ಟು ತಾವೆಲ್ಲರೂ ಸಬ್ಸ್ಕ್ರೈಬ್ ಆಗಿ, ಲೈಕ್, ಶೇರ್ ಮಾಡೋದು ಮರೆಯದಿರಿ ಸ್ನೇಹಿತರೆ. ಧನ್ಯವಾದಗಳು.